ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತಿನಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ T20 ಸೀರೀಸ್ ಆರಂಭ ಆಗ್ತಾ ಇದೆ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವೆ 5 ಮ್ಯಾಚ್ಗಳ T20 ಸೀರೀಸ್ ಆರಂಭ ಆಗ್ತಾ ಇರುವಂಥದ್ದು. ಸಹಜವಾಗಿ ಎರಡು ಟೀಮ್ಗಳು ಜೋಶ್ನಲ್ಲಿ ಇರಬೇಕಾಗಿತ್ತು, ಆ ಜೋಶ್ ಇಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವಂತೆ ಭಾರತ ತಂಡ ಸತತವಾಗಿ 2 ಬಾರಿ ವರ್ಲ್ಡ್ ಕಪ್ ಅನ್ನ ಗೆದ್ದಂತ T20 ವರ್ಲ್ಡ್ ಕಪ್ ಅನ್ನ ಗೆದ್ದಂತ ತಂಡ, ಚಾಂಪಿಯನ್ ತಂಡ, ಕ್ರಿಕೆಟ್ ಶಿಶು ಅಂತ ಕರೆಸ್ಕೊಳ್ಳುವಂತ ಐರ್ಲೆಂಡ್ ವಿರುದ್ಧ 2 ಮ್ಯಾಚ್ ಅನ್ನು ಸೋತರು. ಹೀನಾಯವಾಗಿ ಸೋತಂತ ಹಿನ್ನೆಲೆಯಲ್ಲಿ ಆ ಒಂದು ಜೋಶ್ ಇಲ್ಲ. ಏನೋ ಒಂದ್ ಕಡೆ ಇಂಗ್ಲೆಂಡ್ ತಂಡ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಸೋತಿರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ಅಷ್ಟೇ ಡಿಸ್ಟರ್ಬ್ ಆಗಿದ್ದಾರೆ. ಎರಡೂ ತಂಡಗಳಲ್ಲೂ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಜೋಶ್ ಅನ್ನುವಂಥದ್ದಿಲ್ಲ. ಅದರಲ್ಲೂ ಸ್ಪೆಷಲಿ ಶ್ರೇಯಸ್ ಅಯ್ಯರ್ ಫುಲ್ ಫ್ಲೆಡ್ಜ್ಡ್ ಕ್ಯಾಪ್ಟನ್ ಆದ ಬಳಿಕ T20 ಫಾರ್ಮ್ಯಾಟ್ಗೆ ಇಂಡಿಯಾಗೆ ಫುಲ್ ಫ್ಲೆಡ್ಜ್ ಕ್ಯಾಪ್ಟನ್ ಆದ ಬಳಿಕ ಒಂದು ಜೋಶ್ ಇತ್ತು. ಇಲ್ಲ, ಗೆದ್ದೇ ಗೆಲ್ತೀನಿ, ಅದು ಐರ್ಲೆಂಡ್ ಮೇಲಿಂದ ಶುರುವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸೀರೀಸು ಅಲ್ಲಿ ಗೆದ್ದು ಶುಭಾರಂಭ ಮಾಡಿ ಇಂಗ್ಲೆಂಡ್ಗೂ ಪಾಠವನ್ನ ಕಲಿಸ್ಬೇಕು, ನನ್ನ ಕ್ಯಾಪ್ಟನ್ಸಿ ಏನು ಅನ್ನುವಂಥದ್ದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಐರ್ಲೆಂಡ್ ವಿರುದ್ಧನೇ ಸೋತಿರುವಂತ ಹಿನ್ನೆಲೆಯಲ್ಲಿ ಆ ಜೋಶ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಅದರ ಜೊತೆಗೆ ಸ್ಪೆಷಲಿ ನಾವು ಭಾರತದಲ್ಲೆಲ್ಲ ಆಡ್ತಿರುವಂಥದ್ದು ಇಂಗ್ಲೆಂಡ್ನಲ್ಲಿ. ಇಂಗ್ಲೆಂಡ್ ಪಿಚ್ಗಳು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸ್ಟೇಡಿಯಂ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅನ್ನುವಂಥದ್ದು ಬಿಟ್ರೆ ಪಿಚ್ಗಳು ಮಾತ್ರ ಸೇಮ್. ಯಾಕೆಂದ್ರೆ ಸೀಮ್ ಅಂಡ್ ಸ್ವಿಂಗ್ ಆಗುವಂತ ಪಿಚ್ಗಳು ಅದು. ಅಲ್ಲಿ ಸ್ಪಿನ್ನಿಗಿನ್ನ ಮೇನ್ ಆಗಿ ಫಾಸ್ಟ್ ಬೌಲಿಂಗಿಗೆ ತುಂಬಾ ಸಹಕಾರಿಯಾಗಿರುವಂತ ಪಿಚ್ಗಳು ಅವು. ಸೊ ಹೀಗಾಗಿ ಭಾರತಕ್ಕೆ ಬಿಗ್ಗೆಸ್ಟ್ ಚಾಲೆಂಜ್. ಬಿಕಾಸ್ ನಾವು ಫಸ್ಟ್ ಮ್ಯಾಚ್ ಅಲ್ಲಿ 183 ಅನ್ನ ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ, 148ಗೆ ಔಟ್ ಆಗೋಗಿತ್ತು ಭಾರತ. ಇನ್ನು ಸೆಕೆಂಡ್ ಮ್ಯಾಚ್ ಅಲ್ಲಿ 153 ಅನ್ನ ಚೇಸ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಎಡವಿದ್ದೇವೆ ಅನ್ನುವಂಥದ್ದನ್ನ ನೋಡಿದೀವಿ. ಸೊ ಹೀಗಾಗಿ ಅಂತ ಆಕ್ರಮಣಕಾರಿ ತುಂಬಾ ಬಲಿಷ್ಠ ತಂಡ ಇಂಗ್ಲೆಂಡ್ ವಿರುದ್ಧ ಯಾವ ರೀತಿಯಾಗಿ ಭಾರತ ಹಾಗಾದ್ರೆ ಆಡಬಹುದು ಅನ್ನುವಂತ ಸಹಜ ಕುತೂಹಲ ಇದೆ. ಅದ್ರ ಜೊತೆಗೆ ಆ ಟೀಮ್ ನಲ್ಲಿ ಇರುವಂತವ್ರಿಗೂ ಕೂಡ ಒಂದು ರೀತಿಯಾಗಿ ಆತಂಕ. ಯಾಕೆಂದ್ರೆ ಐರ್ಲೆಂಡ್ ವಿರುದ್ಧ ಇದ್ದಿದ್ದಂತ ಕಾನ್ಫಿಡೆನ್ಸ್ ಇತ್ತಲ್ಲ, ಅದೊಂಥರ ಓವರ್ ಕಾನ್ಫಿಡೆನ್ಸ್ ಇತ್ತಲ್ಲ, ಅದೆಲ್ಲವೂ ಕೂಡ ಐರ್ಲೆಂಡ್ ಟೀಮ್ ಹೊಡೆದಾಕಿದೆ ಭಾರತ ತಂಡದ್ದು. ನಾವು 2023ರಿಂದ ಕೌಂಟ್ ಮಾಡ್ಕೊಂಡ್ರೆ ಆ ಒಂದು ಅಂಕಿಅಂಶವನ್ನ ನಾನು ನೋಡ್ತಾ ಇದ್ದೆ. 3 ವರ್ಷದಲ್ಲಿ ಹತ್ತತ್ರ ಒಂದು 12 T20 ಸೀರೀಸ್ ಅನ್ನ ಆಡಿದ್ದೇವೆ. ಒಂದೇ ಒಂದು T20 ಸೀರೀಸ್ ಅನ್ನ ಸೋತಿರ್ಲಿಲ್ಲ ಭಾರತ. ವೆಸ್ಟ್ ಇಂಡೀಸ್ ವಿರುದ್ಧ 2023ರಲ್ಲಿ ಸೋತಿದ್ದನ್ನ ಬಿಟ್ರೆ ಮೊನ್ನೆ ನಡೆದಂತ ಐರ್ಲೆಂಡ್ ವಿರುದ್ಧದ T20 ಸೀರೀಸ್ ಅನ್ನೇ ಸೋತಿದ್ದು. ಕಂಟಿನ್ಯೂಸ್ಲಿ ಗೆದ್ಕೊಂಡು ಬರ್ತಾ ಇತ್ತು ಭಾರತ. 2 ಬಾರಿ 2024ರಲ್ಲಿ T20 ವರ್ಲ್ಡ್ ಕಪ್ ಚಾಂಪಿಯನ್, 2026ರಲ್ಲಿ T20 ವರ್ಲ್ಡ್ ಕಪ್ ಚಾಂಪಿಯನ್ ಭಾರತ ತಂಡ. ಇಂಥ ಚಾಂಪಿಯನ್ ತಂಡವನ್ನ ಕ್ರಿಕೆಟ್ ಶಿಶು ತಂಡ ಸೋಲ್ಸುತ್ತೆ ಅಂದ್ರೆ ಯಾವ ರೀತಿಯಾಗಿ ಅವಮಾನ, ಮುಜುಗರ ಆಯ್ತು ಎಲ್ರಿಗೂ ಗೊತ್ತಿರುವಂಥದ್ದು. ಬಿಕಾಸ್ ಆ ಚಾಂಪಿಯನ್ ತಂಡವನ್ನ ಐರ್ಲೆಂಡ್ ತಂಡ ಈಸಿಯಾಗಿ ಸೋಲ್ಸುತ್ತೆ ಅಂದ್ರೆ ಇನ್ನ ಇಂಗ್ಲೆಂಡ್ ಪಿಚ್ ಅಲ್ಲೇ ಇಂಗ್ಲೆಂಡ್ ಟೀಮು ಎಷ್ಟು ಮಟ್ಟಿಗೆ ಸ್ಟ್ರಾಂಗು, ಅವ್ರಿನ್ ಯಾವ ರೀತಿಯಾಗಿ ಭಾರತವನ್ನ ಎದುರಿಸ್ತಾರೆ ಅನ್ನುವಂಥದ್ದು ಸಹಜ ಕುತೂಹಲ. ಮೇನ್ಲಿ ನಾವು ನೋಡೋದಾದ್ರೆ ಇಲ್ಲಿ ಟೀಮ್ ಲೆಕ್ಕಾಚಾರದ ಬಗ್ಗೆ ಟಾಪ್ 11 ಪ್ಲೇಯರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಯಾಕಂದ್ರೆ ಮೇನ್ಲಿ ವೈಭವ್ ಸೂರ್ಯವಂಶಿ ಆರೆಂಜ್ ಕ್ಯಾಪ್ ಅನ್ನ ತಗೊಂಡಿದ್ದಂಥವ್ರು IPL ನಲ್ಲಿ ಅತ್ಯದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ಅದಕ್ಕೂ ಮುಂಚೆ ನಡೆದಂತ ಸೀರೀಸ್ ನಲ್ಲೂ ಕೂಡ ಸಖತ್ತಾಗಿ ಆಡಿದ್ರು ವೈಭವ್ ಸೂರ್ಯವಂಶಿ. ಇಂಡಿಯಾ ಎ ಜೊತೆಯಲ್ಲಿ ಆಡಿದಂತ ಸಂದರ್ಭದಲ್ಲಿ ಅವರು 50 ಓವರ್ಸ್ ನಲ್ಲೇ 11 ಬಾಲಿಗೆ 50 ಎಲ್ಲ ಹೊಡೆದಿದ್ರು. ಅಂತ ಅತ್ಯದ್ಭುತ ಫಾರ್ಮ್ ನಲ್ಲಿ ಇರುವಂತ 15 ವರ್ಷದ ಬಾಲಕ ವೈಭವ್ ಸೂರ್ಯವಂಶಿಯನ್ನ ಐರ್ಲೆಂಡ್ ವಿರುದ್ಧನಾದ್ರೂ ಎಂಟ್ರಿ ಕೊಡಿಸ್ಬೋದಿತ್ತು, ಯಾಕೆ ಕೊಡಿಸ್ಲಿಲ್ಲ ಅನ್ನುವಂಥ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಕೂಡ ಶ್ರೇಯಸ್ ಅಯ್ಯರ್ ಅದನ್ನ ಆಯ್ಕೆ ಮಾಡ್ಕೊಂಡಂತ ಟೀಮ್ ಅನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಬಂದ್ರು. ಯಾಕಂದ್ರೆ ಯಾರನ್ನ ಚೇಂಜ್ ಮಾಡೋಣ, ವೈಭವ್ಗೆ ಬ್ರೈಟ್ ಫ್ಯೂಚರ್ ಇದೆ, ನೋ ಡೌಟ್. ಈಸ್ ಗನ್ ಅಂದ್ರೆ ಅವ್ರೊಂಥರ ಗನ್ ಇದ್ದಂಗೆ. ಆದ್ರೆ ಯಾರನ್ನ ಇಳಿಸ್ಬಿಟ್ಟು ಅವ್ರನ್ನ ಆಡಿಸ್ಲಿ? ಇರುವಂತದ್ದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಸಕ್ಕದಾಗಿ ಆಡುವಂತ ಪ್ಲೇಯರ್ಸ್. ಅಭಿಷೇಕ್ ಶರ್ಮಾ ಚೇಂಜ್ ಮಾಡ್ಲಾ, ಸಂಜು ಸ್ಯಾಮ್ಸನ್ ನ ಚೇಂಜ್ ಮಾಡ್ಲಾ, ಇಶಾನ್ ಕಿಶಾನ್ ನ ಚೇಂಜ್ ಮಾಡ್ಲಾ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು ಶ್ರೇಯಸ್ ಅಯ್ಯರ್ ಅವರು. ಸೊ ಈಗ ವೈಭವ್ ಸೂರ್ಯವಂಶಿಯನ್ನ ಇಂಗ್ಲೆಂಡ್ ಸೀರೀಸ್ ನಲ್ಲಾದ್ರೂ ಆಡಿಸಲಾಗುತ್ತಾ ಅನ್ನುವಂಥ ಕುತೂಹಲ ಇದೆ. ಇಂಗ್ಲೆಂಡ್ ಸೀರೀಸ್ ಮುಖಾಂತರ ವೈಭವ್ ಸೂರ್ಯವಂಶಿ ಎಂಟ್ರಿಯನ್ನ ಕೊಡ್ತಾರಾ ಅಂತ. ಆದ್ರೆ ಯಾರನ್ನ ಚೇಂಜ್ ಮಾಡಿ ಆಡಿಸಲಾಗತ್ತೆ? ನೀವು ಬರೀ 1-2 ಮ್ಯಾಚ್ ಅಲ್ಲಿ ಒಬ್ಬರನ್ನ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಏನರ್ಥ ಅನ್ನುವಂಥ ಪ್ರಶ್ನೆಗಳು ಕೂಡ ಆಮೇಲೆ ಬರ್ಬೋದೇನೋ ವೈಭವ್ ಸೂರ್ಯವಂಶಿಯನ್ನ ಆಡಿಸಿದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಟೀಮ್ 11 ನಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗಬಹುದು ಅನ್ನುವಂಥದ್ದನ್ನ ನೋಡೋದಾದ್ರೆ ಮೋಸ್ಟ್ ಪ್ರಾಬಬ್ಲಿ ಐರ್ಲೆಂಡ್ ವಿರುದ್ಧ ಆಡಿದಂತ ಟೀಮ್ ಅನ್ನೇ ಫಸ್ಟ್ ಮ್ಯಾಚ್ ಅಲ್ಲಿ ಆಡಿಸುವಂತ ಸಾಧ್ಯತೆ ಇದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಓಪನರ್ಸ್, 1 ಡೌನ್ ಆಗಿ ಇಲ್ಲಿ ಇಶಾನ್ ಕಿಶಾನ್ ಆರಂಭ ಮಾಡುವಂತ ಚಾನ್ಸಸ್ ಇರುವಂತದ್ದು. ಬಿಕಾಸ್
ಸಂಜು ಸ್ಯಾಮ್ಸನ್ ಸದ್ಯಕ್ಕೆ ಫಾರ್ಮ್ ಅಲ್ಲಿ ಇಲ್ಲ, ಹಂಗನ್ಬಿಟ್ಟು ಅವ್ರನ್ನ ಕೈ ಬಿಡ್ಲಿಕ್ಕೆ ಆಗುತ್ತಾ, ಅದೊಂಥರ ಟೀಕೆಗೆ ಗುರಿ ಆಗ್ಬಿಡುತ್ತೆ. ಬಟ್ ಎಲ್ಲರೂ ಆಗ್ರಹಿಸ್ತಾ ಇರುವಂತದ್ದು ವೈಭವ್ ಒಂದು ಚಾನ್ಸ್ ಕೊಟ್ಟು ನೋಡಿ, ಆತ ಇರುವಂತ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಅತ್ಯದ್ಭುತ ಆಟಗಾರ ಆತ ಇದ್ರೇನೆ ಎದುರಾಳಿ ತಂಡಕ್ಕೆ ಒಂದು ರೀತಿಯಾದಂತ ಭಯ ಇರುತ್ತೆ ಅನ್ನುವಂಥದ್ದನ್ನ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕಾದ್ ನೋಡ್ಬೇಕು, ಬಿಕಾಸ್ ಅಭಿಷೇಕ್ ಶರ್ಮಾ ಕೂಡ ಒಳ್ಳೆ ಫಾರ್ಮ್ ಅಲ್ಲೇ ಇದ್ದಾರೆ, ಬಟ್ ಸಂಜು ಸ್ಯಾಮ್ಸನ್ ಫಾರ್ಮ್ ಅಲ್ಲಿ ಇಲ್ಲ. ಬಟ್ T20 ವರ್ಲ್ಡ್ ಕಪ್ ಅನ್ನ ಗೆಲುವಿನ ರೂವಾರಿಯಾಗಿರುವಂತವರು ಸಂಜು ಸ್ಯಾಮ್ಸನ್. ಫೈನಲ್ ವರೆಗೂ ಕಂಟಿನ್ಯೂಸ್ಲಿ ನಡೆದಂತಹ ಒಂದು ಸೆಮಿಫೈನಲ್ ಮ್ಯಾಚು, ಅದಕ್ಕೆ ಬಿಫೋರ್ ಮ್ಯಾಚು, ಆಮೇಲೆ ಫೈನಲ್ ಮ್ಯಾಚು, ಎಲ್ಲದರಲ್ಲೂ ಅತ್ಯದ್ಭುತ ಪ್ರದರ್ಶನವನ್ನ ತೋರಿಸಿದಂಥವ್ರು ಸಂಜು ಸ್ಯಾಮ್ಸನ್. ಅವರನ್ನ ಕೈ ಬಿಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕೆಲವರು ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಬಾರಿ ಮತ್ತೊಮ್ಮೆ ಸಂಜು ಸ್ಯಾಮ್ಸನ್ಗೆ ಅವಕಾಶವನ್ನ ಕೊಟ್ಟು ಅಕಸ್ಮಾತ್ ಫೇಲ್ಯೂರ್ ಆದ್ರೆ ಎರಡನೇ ಮ್ಯಾಚ್ ಅಲ್ಲಿ ಆಡಿಸಬಹುದು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಫಸ್ಟ್ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಾರಾ ಇಲ್ವಾ ಅನ್ನುವಂಥ ಕುತೂಹಲಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ ಬೀಳುವಂತ ಚಾನ್ಸಸ್ ಇದೆ. ಇನ್ನು ಮಿಡ್ಲ್ ಆರ್ಡರ್ ಅನ್ನ ನಾವು ನೋಡೋದಾದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಅವ್ರು ಆಡ್ತಾರೆ, ಫೋರ್ತ್ ಡೌನ್ ಆಗಿ ಬರ್ತಾರೆ. ಅದರ ನಂತರ ತಿಲಕ್ ವರ್ಮಾ ಇರ್ತಾರೆ. ಇನ್ನು ಬೌಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾರು ಬರಬಹುದು ಅಂತ, ವರುಣ್ ಚಕ್ರವರ್ತಿ ಇಂಜುರಿ ಆಗಿದ್ದಂತ ಕಾರಣಕ್ಕೋಸ್ಕರ ಈ ಐರ್ಲೆಂಡ್ ಸೀರೀಸ್ ಸಂದರ್ಭದಲ್ಲಿ ಅವರನ್ನ ಸೆಲೆಕ್ಟ್ ಮಾಡಿದ್ರು, ಅದಾದ್ಮೇಲೆ ಡ್ರಾಪ್ ಔಟ್ ಆಗಿದ್ರು. ಬಟ್ ಈಗ ಫಿಟ್ ಆಗಿದ್ದಾರೆ ಇಂಗ್ಲೆಂಡ್ ಟೀಮ್ ವಿರುದ್ಧ ಆಡ್ತಾ ಇರುವಂತ ಈ ಸರಣಿಯಲ್ಲಿ. ಸೊ T20 ಸ್ಪೆಷಲಿಸ್ಟ್ ವರುಣ್ ಚಕ್ರವರ್ತಿ ಅವರು ಫಸ್ಟ್ ಮ್ಯಾಚ್ ಇಂದಾನೆ ಆಡುವಂತ ಎಲ್ಲಾ ಚಾನ್ಸಸ್ ಇದೆ. ಅವರು ಬಂದ್ರೆ ಇನ್ನ ಉಳಿದಂತ ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದ್ರೆ ಹರ್ಷಿತ್ ರಾಣಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಬ್ಯಾಟಿಂಗ್ ಸ್ಕಿಲ್ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಐರ್ಲೆಂಡ್ ವಿರುದ್ಧ ಯಾವ ರೀತಿ ಆಡಿದ್ರು ಎಲ್ಲರಿಗೂ ಗೊತ್ತಿರುವಂತದ್ದೇ. ಸೊ ಹೀಗಾಗಿ ಅಲ್ಪ ಸ್ವಲ್ಪ ಬ್ಯಾಟಿಂಗ್ ಅಲ್ಲೂ ಕೂಡ ಹೆಲ್ಪ್ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಹರ್ಷಿತ್ ರಾಣನಂತೂ ಹಾಕೊಳ್ತಾರೆ. ಇನ್ನ ಸ್ಪೆಷಲಿ ಹರ್ಷದೀಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹರ್ಷದೀಪ್ ಅಂತೂ ಲೆಫ್ಟ್ ಹ್ಯಾಂಡ್ ಬೌಲರ್. ಇಲ್ಲಿ ಮೇನ್ಲಿ ಹರ್ಷದೀಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಕಂಡಂತಹ ಒಬ್ಬ ಅತ್ಯದ್ಭುತ ಬೌಲರ್ ಹರ್ಷದೀಪ್. ಸೊ ಅವರು ಕೂಡ ಇರುವಂತ ಚಾನ್ಸಸ್ ಇದೆ. ಇನ್ನು ಅಕ್ಷರ್ ಪಟೇಲ್ ಅಂತೂ ಇದ್ದೇ ಇರ್ತಾರೆ ಆಲ್ರೌಂಡ್ ಇದರಲ್ಲಿ. ಶಿವಮ್ ದುಬೆ ಕೂಡ ಬೌಲಿಂಗ್ ಅನ್ನ ಮಾಡುವಂಥದ್ದು. ಅದರ ಜೊತೆಗೆ ಷಡ್ಗೆ ಇದಾರಲ್ಲ ಅವ್ರಿಗೂ ಕೂಡ ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಿನ್ಸ್ ಯಾದವ್ ಇದಾರಲ್ಲ, ಮೋಸ್ಟ್ ಪ್ರಾಬಬ್ಲಿ ಅವ್ರನ್ನ ಕೈ ಬಿಡಬಹುದಾದಂತ ಚಾನ್ಸಸ್ ಇದೆ. ಕಾದ್ ನೋಡೋಣ. ಪ್ರಿನ್ಸ್ ಯಾದವ್ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಂಗನ್ಬಿಟ್ಟು ಹರ್ಷದೀಪ್ ಬದಲಿಗೋ ಅಥವಾ ಹರ್ಷಿತ್ ರಾಣಾ ಅವರ ಬದಲಿಗೋ ಹಾಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಿನ್ಸ್ ಯಾದವ್ ಅವ್ರನ್ನ ಕೈ ಬಿಟ್ರೆ ಕೈ ಬಿಡುವಂತ ಸಾಧ್ಯತೆ ಇರುವಂಥದ್ದು. ಇನ್ನು ಮೇನ್ಲಿ ಅದರ ಜೊತೆಗೆ ನಾವು ನೋಡೋದಾದ್ರೆ ಇಂಗ್ಲೆಂಡ್ ಟೀಮ್ ಇದೆಯಲ್ಲ, ಅದು ಭಯಂಕರ ಟೀಮು, ಸಕ್ಕತ್ತಾಗಿರುವಂಥ ಟೀಮು. T20 ಸ್ಪೆಷಲಿಸ್ಟ್ಗಳೇ ಅದರಲ್ಲಿದ್ದಾರೆ. ನಾವೇ ನೋಡಿದ್ವಲ್ಲ RCB ಓಪನರ್ ಆಗಿರುವಂಥ ಫಿಲ್ ಸಾಲ್ಟ್ ಅದ್ಭುತ ಫಾರ್ಮಲ್ಲಿ ಇರುವಂಥದ್ದು ಅವರಿದ್ದಾರೆ. ಬಟ್ಲರ್ ಇದ್ದಾರೆ, ಜೋಸ್ ಬಟ್ಲರ್ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಬ್ರೂಕು ಕ್ಯಾಪ್ಟನ್ನು, ಬೆತ್ತಲ್ ಇದ್ದಾರೆ, ಟಾಮ್ ಬಾಟನ್ ಇದ್ದಾರೆ, ವಿಲ್ ಜಾಕ್ಸ್ ಇರುವಂಥದ್ದು, ಸ್ಯಾಮ್ ಕರನ್. ಈ ರೀತಿಯಾಗಿ ಅವ್ರದ್ದು ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ ಬ್ಯಾಟಿಂಗ್ ಲೈನಪ್ಪು. ಸೊ ಇಲ್ಲಿ ಅದೇ ಸವಾಲಾಗಿರುವಂಥದ್ದು ಭಾರತಕ್ಕೆ. ಐರ್ಲೆಂಡ್ ವಿರುದ್ಧನೇ ಸೋತಂತ ಭಾರತ ಇಂಗ್ಲೆಂಡ್ ವಿರುದ್ಧ ಅದು ಯಾವ ರೀತಿಯಾಗಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಅವರನ್ನು ಎದುರಿಸ್ತಾರೆ. ಯಾಕೆಂದ್ರೆ ಇಲ್ಲಿ ಒಂದು ಟಾಸ್ ಅನ್ನೋದಕ್ಕಿಂತ ಆ ಪಿಚ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಇಂಗ್ಲೆಂಡ್ಗೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್, ಬಿಕಾಸ್ ಅವರ ತವರು ನೆಲದಲ್ಲೇ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಒಳ್ಳೆ ಬೌಲಿಂಗ್ ಅಂತೂ ಇದೆ, ಫ್ಯಾನ್ ಸಪೋರ್ಟ್ ಇರುತ್ತೆ. ಅದರ ಜೊತೆಗೆ ಆ ಕಂಡೀಷನ್ಸ್ ಎಲ್ಲವೂ ಕೂಡ ಇಂಗ್ಲೆಂಡ್ಗೆ ತುಂಬಾ ಪ್ಲಸ್ ಇರುವಂಥದ್ದು. ಆದರೆ ಶ್ರೇಯಸ್ ಅಯ್ಯರ್ ಹೇಳ್ತಾ ಇದ್ರು, ನಮಗೆ ಇಂಗ್ಲೆಂಡ್ ಪಿಚ್ ಏನು ದೊಡ್ಡ ಮಟ್ಟದಲ್ಲಿ ಸವಾಲಾಗೋದಿಲ್ಲ, ಬಿಕಾಸ್ ಐರ್ಲೆಂಡ್ ಪಿಚ್ ಅಲ್ಲಿ ಮೇನ್ಲಿ ಇದ್ದಿದ್ದಂಥದ್ದು. ಅಂದರೆ ಶ್ರೇಯಸ್ ಅಯ್ಯರ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಐರ್ಲೆಂಡ್ನ ಪಿಚ್ಗಳು, ಆ ಸ್ಟೇಡಿಯಮ್ಮು ಬೇರೆ ಬೇರೆ ರೀತಿಯಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಆಗಲಿಕ್ಕೆ ನಮಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಬಟ್ ಇಂಗ್ಲೆಂಡಲ್ಲಿ ನಾವು ಆಡಿ ಅಭ್ಯಾಸ ಇದೆ. ಸೊ ಇಂಗ್ಲೆಂಡ್ನಲ್ಲಿ ನಾವು ಆಡ್ತೀವಿ ಆರಾಮಾಗಿ, ಇಂಗ್ಲೆಂಡನ್ನು ಫೇಸ್ ಮಾಡ್ತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಉತ್ತರವನ್ನು ಕೊಟ್ಟಿರುವಂಥದ್ದು. ಬಟ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ನೋಡಿ, ಮೇನ್ಲಿ ಐರ್ಲೆಂಡ್ ವಿರುದ್ಧ ಶುರುವಾದಂಥ ಅವರ ಕ್ಯಾಪ್ಟನ್ಸಿ ಎಲ್ಲೋ ಒಂದು ಕಡೆ ಒಂದು ಶುಭಾರಂಭ ಮಾಡಿ ನೆಕ್ಸ್ಟ್ ಎಲ್ಲ ಸರಣಿಗಳಲ್ಲೂ ಕೂಡ ಒಂದು ದಿಗ್ವಿಜಯವನ್ನ ಸಾಧಿಸ್ಬೋದು, ಒಂದು ಬೂಸ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಯಾವುದೇ ಸೀರೀಸ್ ಅನ್ನ ಕೂಡ ಸೋತಿರಲಿಲ್ಲ. ಸೊ ಹೀಗಾಗಿ ಅದೇ ಜೋಶ್ನಲ್ಲಿ ಶ್ರೇಯಸ್ ಅಯ್ಯರ್ ಇದ್ರು. ಬಿಕಾಸ್ ಒಂದು ಅತ್ಯುತ್ತಮವಾದಂಥ ತಂಡ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಈಸಿಯಾಗಿ ಬ್ಯಾಲೆನ್ಸ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿದ್ರು. ಅವರ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಬಟ್ ಗಂಭೀರ್ ನೋಡಬೇಕು ಯಾವ ರೀತಿಯಾಗಿ ಏನಾದರೂ ಹೊಸದಾಗಿ ಪ್ರಯೋಗಗಳನ್ನು ಮಾಡಲಾಗುತ್ತಾ, ವೈಭವ್ ಸೂರ್ಯವಂಶಿಗೆ ಇಲ್ಲಾದರೂ ಅವಕಾಶವನ್ನ ಕೊಡ್ಲಾಗುತ್ತಾ. ಗಂಭೀರ್ಗೂ ಕೂಡ ಇದು ಬಿಗ್ ಲಾಸ್ ಐರ್ಲೆಂಡ್ ವಿರುದ್ಧ ಸೋತಿರುವಂಥ ಹಿನ್ನೆಲೆಯಲ್ಲಿ, ಬಿಕಾಸ್ ಇನ್ನು ಕ್ರಿಕೆಟ್ ಶಿಶು ಐರ್ಲೆಂಡ್. ಸೊ ಹೀಗಾಗಿ ಇವತ್ತು ಯಾರಿಗೆ ಚಾನ್ಸ್ ಅನ್ನ ಕೊಡ್ಲಾಗುತ್ತೆ, ಭಾರತ ಯಾವ ರೀತಿಯಾಗಿ ಇಂಗ್ಲೆಂಡ್ ತಂಡವನ್ನ ಫೇಸ್ ಮಾಡ್ತಾರೆ, ಕ್ವೈಟ್ ಇಂಟ್ರೆಸ್ಟಿಂಗ್. ಕಾದ್ ನೋಡೋಣ.
ರಾತ್ರಿ 10 ಗಂಟೆಗೆ ಭಾರತೀಯ ಕಾಲಮಾನದ ಪ್ರಕಾರ ಆರಂಭ ಆಗುತ್ತೆ. ಫಸ್ಟ್ ಮ್ಯಾಚನ್ನು ಗೆದ್ದು ಯಾರು ತಮ್ಮ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ತಾರೆ, ಯಾಕೆಂದರೆ 5 ಮ್ಯಾಚ್ಗಳ ಒಂದು ದೊಡ್ಡ ಸೀರೀಸ್ ಇದು. ಸೊ ಹೀಗಾಗಿ ಪ್ರತಿಯೊಂದು ಮ್ಯಾಚು ಇಂಪಾರ್ಟೆಂಟು. ಸೊ ಫಸ್ಟ್ ಮ್ಯಾಚಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಆತ್ಮವಿಶ್ವಾಸ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಗೆಲ್ಲುವಂಥವ್ರು ಯಾರು, ಯಾರಿಗೆ ಯಾರು ತಿರುಗೇಟನ್ನು ಕೊಡಲಿದ್ದಾರೆ, ಯಾರು ನಾವು ಸ್ಟ್ರಾಂಗು ಅನ್ನುವಂಥದ್ದನ್ನು ಫಸ್ಟ್ ಮ್ಯಾಚಲ್ಲಿ ಪ್ರೂವ್ ಮಾಡ್ತಾರೆ, ನೋಡೋಣ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.